ಎಲ್ಲ ಸಹೃದಯ ವೀಕ್ಷಕರಿಗೆ ನಿಮ್ಮ ಮಂಗಳ ಹೆಗಡೆ ಮಾಡುವ ವಂದನೆಗಳು. PMC ಕನ್ನಡ ವಾಹಿನಿ ಅರ್ಪಿಸುತ್ತಿರುವ ಸ್ವಾಧ್ಯಾಯ ಯೋಗ ಪ್ರಥಮ ಸಂಚಿಕೆಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಮೊದಲಿಗೆ ಪೂಜ್ಯ ಪಿತಾಮಹ ಬ್ರಹ್ಮಶ್ರೀ ಪತ್ರಿಜಿ ಅವರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಹಾಗೆ ಗುರುಮಾತಾ ಸ್ವರ್ಣಮಾಲಾ ಪತ್ರಿಜಿ ಇವರ ಚರಣಾರವಿಂದಗಳಿಗೆ ವಂದಿಸುತ್ತಾ, ಇಂದಿನ ಸ್ವಾಧ್ಯಾಯೋಗ ವಿಶೇಷ ಸಂಚಿಕೆಯಲ್ಲಿ ನಮ್ಮ ಪತ್ರಿಜಿ ಗುರುಗಳು ಬರೆದಂತಹ BA ಮಾಸ್ಟರ್ ಈ ಒಂದು ಪುಸ್ತಕದಿಂದ ನಮ್ಮ ಅಧ್ಯಾಯವನ್ನು ಪ್ರಾರಂಭ ಮಾಡುತ್ತಿದ್ದೇವೆ. ಮಾಸ್ಟರ್ಸ್, ಈ ಒಂದು ಪುಸ್ತಕದಲ್ಲಿ ಮೊದಲ ಒಂದು ಅಧ್ಯಾಯ ನೋಯಿಂಗ್ ಅವರ್ ಟ್ರೂ ಸೆಲ್ಫ್, ಅಂದರೆ ನಿಜವಾದ ಒಂದು ಸ್ವಯಂ ಅನ್ನು ಅರ್ಥ ಮಾಡಿಕೊಳ್ಳೋದು. ನಿಜವಾದ ಸ್ವಯಂನ ಅರ್ಥ ಮಾಡಿಕೊಳ್ಳುವಂತಹ ವಿಧಾನ ಏನಪ್ಪ ಅಂದರೆ, ಇಲ್ಲಿ ಗುರುಗಳು ಹೇಳ್ತಾರೆ, ಓನ್ಲಿ ಥ್ರೂ ಮೆಡಿಟೇಷನ್, ಓನ್ಲಿ ಥ್ರೂ ಎನ್ಲೈಟ್ಮೆಂಟ್, ಓನ್ಲಿ ಥ್ರೂ ಹಿಯರಿಂಗ್ ಅದರ್ಸ್ ಲೈಫ್ ಎಕ್ಸ್ಪೀರಿಯನ್ಸಸ್. ಕೇವಲ ಒಂದು ಧ್ಯಾನದಿಂದ, ಹಾಗೆ ಜ್ಞಾನಾರ್ಜನೆಯಿಂದ, ಹಾಗೆ ಮತ್ತು ಬೇರೆಯವರ ಒಂದು ಜೀವನಾನುಭವಗಳನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ನಾವೊಂದು ಮಾಸ್ಟರ್ಸ್ ಆಗ್ಬೋದು. BA ಮಾಸ್ಟರ್ ಆರ್ ಬಿಕಮಿಂಗ್ ಎ ಮಾಸ್ಟರ್ ಅನ್ನೋದು ಒಂದು ಪ್ರೋಸೆಸ್. ಈ ಒಂದು ಪ್ರೋಸೆಸ್ಸಲ್ಲಿ ನಾವು ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಈ ಒಂದು ಧ್ಯಾನ, ಹಾಗೆ ಒಂದು ಜ್ಞಾನಾರ್ಜನೆ, ಹಾಗೆ ಬೇರೆಯವರ ಒಂದು ಜೀವನದ ಒಂದು ಅನುಭವಗಳನ್ನ ತಿಳಿದುಕೊಂಡು ಅದರಂತೆ ನಾವು ಜೀವನ ನಡೆಸ್ತಾ ಹೋಗೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದು ಒಂದು ಈ ಮಾಸ್ಟರ್ ಆಗುವಂಥ ಒಂದು ಪ್ರೋಸೆಸ್ ಅಂತ ಹೇಳ್ತಾರೆ. ಹೀಗೆ ಈ ಒಂದು ಅಧ್ಯಾಯ ಪ್ರಾರಂಭ ಆಗುತ್ತೆ. ನಾವೆಲ್ಲರೂ ಒಂದು ಸಾಮಾನ್ಯ ಮಾನವರಾಗಿ ಹುಟ್ಟಿದ್ದೇವೆ. ಅಸಾಮಾನ್ಯವಾದಂತಹ ಒಂದು ಸ್ಥಿತಿಗೆ ಏರೋದು ಹೇಗೆ? ಈ ಒಂದು ಅಧ್ಯಾಯ ಪ್ರಾರಂಭ ಆಗೋದೇ ಪ್ರಶ್ನೆಗಳಿಂದ. ಈಗ ಸಂಪೂರ್ಣ ಈ ಅಧ್ಯಾಯದಲ್ಲಿ ಬರೀ ಪ್ರಶ್ನೆಗಳೇ ಇದೆ. ಆ ಪ್ರಶ್ನೆಗಳು ಯಾರು ಕೇಳೋದಪ್ಪ ಅಂದರೆ, ನಮಗೆ ನಾವೇ ಕೇಳ್ಕೊಳ್ಳೋ ಅಂಥ ಪ್ರಶ್ನೆಗಳು. ಅದು ಮುಂದೆ ಯಾವ್ಯಾವುದು ಅಂತ ಹೇಳ್ತಾ ಹೋಗ್ತಾರೆ. ನಾವೆಲ್ಲರೂ ಸಹಜವಾದ ಸಾಮಾನ್ಯವಾದ ಒಂದು ಮಾನವ ಒಂದು ಜೀವನವನ್ನು ನಡೆಸ್ತಾ ಇದ್ದೀವಿ. ಅಸಾಮಾನ್ಯತೆಗೆ ಹೋಗೋದು ಹೇಗೆ? ಅಸಾಮಾನ್ಯವಾದಂಥ ವ್ಯಕ್ತಿತ್ವವನ್ನು ಗಳಿಸೋದು ಹೇಗೆ? ಹಾಗೆ ಮುಂದೆ ಹೇಳ್ತಾರೆ, ನಾವು ಸಹಜವಾದಂಥ ಜೀವನದಲ್ಲಿ ಇದ್ದೀವಿ, ಸಹಜವಾಗಿ ಜೀವನ ನಡೆಸ್ತಾ ಇದ್ದೀವಿ. ಬಟ್ ಪರಿಪೂರ್ಣವಾದಂತಹ ಜೀವನ ನಡೆಸೋದು ಹೇಗೆ? ಪರಿಪೂರ್ಣವಾದಂಥ ವ್ಯಕ್ತಿತ್ವ ಹೇಗೆ ಬರುತ್ತೆ ಅಂತ ಕೇಳ್ತಾರೆ. ಒಂದು ದೈಹಿಕವಾಗಿ, ಮಾನಸಿಕವಾಗಿ, ಹಾಗೆ ಬೌದ್ಧಿಕವಾಗಿ ಮತ್ತು ಭಾವನಾತ್ಮಕವಾಗಿ ಹೇಗೆ ನಾವು ಬೆಳೆಯೋದು? ಈ ಎಲ್ಲ ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡಾಗ ಮಾತ್ರ ಈ ಒಂದು ಪ್ರೋಸೆಸ್ಸಲ್ಲಿ, ಮಾಸ್ಟರ್ ಆಗುವಂಥ ಪ್ರೋಸೆಸ್ಸಲ್ಲಿ ನಾವಿರಲಿಕ್ಕೆ ಸಾಧ್ಯ. ಹಾಗೆ ಮುಂದೆ ಹೇಳ್ತಾರೆ, ಈ ಒಂದು ಪ್ರಪಂಚದಲ್ಲಿ ಹೆಚ್ಚಿನ ಜನ ಒಂದು ರೀತಿ ಹತಾಶದಾಯಕವಾದಂತಹ ಜೀವನ ನಡೆಸ್ತಾ ಇದ್ದಾರೆ. ಎಲ್ಲರೂ ಜೀವನ ನಡೆಸ್ತಾರೆ, ಆದರೆ ಅದರಲ್ಲಿ ಯಾವುದೇ ಒಂದು ಸ್ವಾರಸ್ಯ ಇರೋದಿಲ್ಲ. ಎಷ್ಟು ಅವರ ಒಂದು ಅವಶ್ಯಕತೆಗಳು, ಆಸೆಗಳು ಎಲ್ಲ ಇರುತ್ತೆ. ಎಷ್ಟೇ ಒಂದು ಅದು ತೃಪ್ತಿದಾಯಕವಾಗಿದ್ದರೂ ಕೂಡ ಅವರಿಗೆ ತೃಪ್ತಿ ಅನ್ನೋದಿಲ್ಲ. ನಮಗೇನು ಒಂದು ಸಿದ್ಧಿ ಇದೆಯೋ ಅದರಲ್ಲಿ ನಾವು ತೃಪ್ತಿ ಪಡ್ತಾ ಇಲ್ಲ. ಎಲ್ಲದನ್ನು ನಾವು ಸಿದ್ಧಿಸ್ಕೊಂಡಿದ್ರೂ ಕೂಡ ನಮಗೆ ತೃಪ್ತಿ ಇಲ್ಲ. ಯಾಕೆ? ಈ ಪ್ರಶ್ನೆ ಮುಂದೆ ಕೇಳ್ತಾರೆ. ಎಷ್ಟೋ ಒಂದು ಜನ ಒಂದು ನಿರಾಶಾದಾಯಕವಾದಂತಹ ಜೀವನ ನಡೆಸ್ತಾ ಇದ್ದಾರೆ. ಇದಕ್ಕೆಲ್ಲ ಏನಪ್ಪ ಕಾರಣ? ಹಾಗೆ ಮುಂದೆ ಹೇಳ್ತಾರೆ, ಸಾವಿರಾರು ಜನಗಳು ಜೀವನ ಮಾಡ್ತಿದ್ದಾರೆ, ಆದರೆ ಜೀವನ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ. ನಿಜವಾದ ಜೀವನ ಅಂದ್ರೆ ಏನು? ಜೀವನ ಏನು ಅಂತ ಗೊತ್ತಿಲ್ಲದಲೇ ಒಂದು ಅನಾರೋಗ್ಯಕರವಾದಂತಹ ಜೀವನ ನಡೆಸ್ತಾ ಇದ್ದಾರೆ, ಅಸಂತುಷ್ಟಿಯಾದಂತಹ ಜೀವನ ನಡೆಸ್ತಿದ್ದಾರೆ.
ಇದು ಯಾತಕ್ಕೆ? ಈ ಎಲ್ಲ ಪ್ರಶ್ನೆಗಳು ನಮಗೆ ಯಾವುದೋ ಒಂದು ಸಮಯದಲ್ಲಿ ಬರೋ ಅಂಥದ್ದೇ. ಬಟ್ ಈ ಪ್ರಶ್ನೆಗಳ ಮುಖಾಂತರನೇ ಈ ಅಧ್ಯಯನ ತಗೊಂಡು ಹೋಗಿದ್ದಾರೆ. ಹಾಗೆ ಮುಂದೆ ಒಂದು ಪ್ರಶ್ನೆ ಕೇಳ್ತಾರೆ, ಇಷ್ಟೊಂದು ಸುವಿಧೆಗಳು ನಮ್ಮ ಜೀವನದಲ್ಲಿದೆ, ಇಷ್ಟೊಂದು ತಾಂತ್ರಿಕವಾಗಿ ಎಲ್ಲ ಸುಗಮವಾಗಿ ನಾವು ಜೀವನ ನಡೆಸ್ತಾ ಇದ್ದೀವಿ, ಮೊದಲಿನಷ್ಟು ಕಷ್ಟ ಇಲ್ಲ, ಆದರೂ ಕೂಡ ಈ ಎಲ್ಲ ಸುವಿಧೆಗಳೂ ನಮ್ಮನ್ನು ಯಾಕೆ ಸಂತೋಷವಾಗಿಟ್ಟಿಲ್ಲ? ಇಷ್ಟೊಂದು ವ್ಯವಸ್ಥೆಗಳಲ್ಲಿ ನಾವು ಬದುಕ್ತಾ ಇದ್ರೂ ಕೂಡ ನಾವು ಯಾಕೆ ಸಂತೋಷವಾಗಿಲ್ಲ ಅನ್ನೋದಕ್ಕೆ ಇಲ್ಲಿ ಹೇಳ್ತಾರೆ, ನಾವು ನಮ್ಮನ್ನು ನಾವು ಅಧ್ಯಯನ ಮಾಡಿಕೊಂಡಿಲ್ಲ. ಅದೇ ಒಂದು ಕಾರಣ. ನಮ್ಮನ್ನು ನಾವು ಸ್ಟಡಿ ಮಾಡಿಕೊಂಡಿಲ್ಲ. ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ದಲೇ ಇರೋ ಕಾರಣದಿಂದ ನಾವು ಇಷ್ಟೆಲ್ಲ ಒಂದು ದುಃಖಗಳಿಗೆ, ನಿರಾಶೆಗಳಿಗೆ, ಒಂದು ಹತಾಶದಾಯಕವಾದಂಥ ಜೀವನ ನಡೆಸಲಿಕ್ಕೆ ಕಾರಣ ಆಗಿದೆ. ಎಲ್ಲ ಹೊರಗಿನ ವಿದ್ಯೆಗಳನ್ನ ಕಲಿಯೋದ್ರಲ್ಲಿ ಉತ್ಸಾಹ ತೋರಿಸ್ತೀವಿ, ಆದರೆ ನಾವ್ಯಾರು, ಸ್ವಯಂ ಏನು, ನಮ್ಮ ಅಸ್ತಿತ್ವ ಏನು, ಇದನ್ನು ನಾವು ಅರ್ಥ ಮಾಡ್ಕೊಳ್ದಲೇ ಇರೋದ್ರಿಂದ ನಮ್ಗೆ ಈ ಸಮಸ್ಯೆಗಳೆಲ್ಲ ಬರ್ತಾ ಇದೆ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡ್ಯೂಟಿ ಅಂದರೆ ಏನಪ್ಪ ಕೇಳಿದ್ರೆ, ಈ ಕ್ವಶನ್ಸ್ಗಳನ್ನ, ಮುಂದೆ ಬರುವಂಥ ಕ್ವಶನ್ಸ್ಗಳನ್ನ ನಮಗೆ ನಾವು ಹಾಕ್ಕೊಳ್ಳೋದು, ನಮ್ಮ ಜೀವನದ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದು, ನಾವ್ಯಾರು ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋದು. ಈ ಕ್ವಶನ್ನ ನಮಗೆ ನಾವು ಕೇಳ್ಕೊಳ್ದಲೇ ಇರೋದ್ರಿಂದನೇ ಇಷ್ಟು ಸಮಸ್ಯೆಗೆ ಕಾರಣ ಆಗ್ತಾ ಇದೆ ಅಂತ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಆ ಕ್ವಶನ್ಗಳು ಯಾವುದಪ್ಪ ಅಂದರೆ, ಮೊದಲನೇ ಪ್ರಶ್ನೆನೇ ನಮಗೆ ನಾವು ಹಾಕ್ಕೊಳ್ಬೇಕಾಗಿರೋದು, ನಾವು ಬೇರೆಯವ್ರಿಗೆ ಕೇಳೋವಂಥದ್ದಲ್ಲ, ನಮಗೆ ನಾವು ಹಾಕ್ಕೊಳ್ಬೇಕಾಗಿರೋದು ಯಾವುದು ಅಂದರೆ, ನಾವು ಯಾರು? ಇದು ಒಂದು ಪ್ರಥಮ ಪ್ರಶ್ನೆ. ನಂತರ ನಾವು ಎಲ್ಲಿಂದ ಬಂದಿದ್ದೀವಿ, ಈ ಒಂದು ನಿಜವಾದ ಒಂದು ಹುಟ್ಟು ಅಂದ್ರೇನು, ಹಾಗೆ ಸಾವು ಅಂದ್ರೇನು, ನಿಜವಾದ ಒಂದು ಜೀವನ ಅಂದ್ರೇನು. ನಂತರ ಹೇಳ್ತಾರೆ, ಈ ಒಂದು ಮಾನವನ ದುಃಖಕ್ಕೆ ಏನು ಕಾರಣ ಅಂತ ಹೇಳ್ತಾರೆ. ಹಾಗೆಯೇ ಈ ದುಃಖ ಯಾವಾಗಲೂ ಶಾಶ್ವತವಾಗಿರುವಂಥದ್ದ ಅಥವಾ ಈ ಸುಖ ಯಾವಾಗಲೂ ಶಾಶ್ವತವಾಗಿರುವಂಥದ್ದ. ಹಾಗೆ ಕೊನೆಯದಾಗಿ ಹೇಳ್ತಾರೆ, ಈ ದುಃಖ ಅನ್ನುವಂಥದ್ದು ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದ ಅಥವಾ ನಮಗೆ ಭಗವಂತನಿಂದ ಸಿಕ್ಕಿರೋವಂಥದ್ದ? ದುಃಖ ಅನ್ನೋದು ಭಗವಂತ ಕೊಡ್ತಾನ ಅಥವಾ ನಾವೇ ಕ್ರಿಯೇಟ್ ಮಾಡ್ಕೊಂಡಿರೋದ? ಈ ಎಲ್ಲ ಪ್ರಶ್ನೆಗಳು ನಮಗೆ ನಾವು ಕೇಳ್ಕೊಳ್ಳೋದ್ರಿಂದ ನೀನು ಒಂದು ಉತ್ತಮವಾದಂಥ ಮಾಸ್ಟರ್ ಆಗೋಕ್ಕೆ ಸಾಧ್ಯ. ಈ ಪ್ರಶ್ನೆಗಳು ನಮಗೆ ನಮ್ಮ ಜೀವನದಲ್ಲಿ ಬರಬೇಕು. ಅದೇ ಒಂದು ಆಧ್ಯಾತ್ಮಿಕತೆಗೆ ಒಂದು ತಳಹದಿ. ಅದು ಬಂದರೆ ಮಾತ್ರ ನಿನಗೆ ಇದ್ರ ಉತ್ತರ ಗೊತ್ತಾಗತ್ತೆ ಅಂತ ಮೊದಲನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಇದು ಒಂದು ಮೂಲಭೂತವಾದಂಥ ಒಂದು ಪ್ರಶ್ನೆ. ಈ ಪ್ರಶ್ನೆಗಳ ಮುಖಾಂತರ ನಾವು ನಮ್ಮೊಳಗೆ ನಾವು ಹೋಗಬೇಕು. ಈ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಗತ್ತಪ್ಪ ಅಂದರೆ ಹೊರಗೆಲ್ಲೂ ಸಿಗಲ್ಲ, ನಿನ್ನೊಳಗೆ ಹೋಗೋದ್ರಿಂದನೇ ಸಿಗತ್ತೆ. ಹಾಗೆಯೇ ಕೆಲವೊಂದು ಉದಾಹರಣೆಗಳನ್ನು ಇಲ್ಲಿ ಕೊಡ್ತಾ ಬರ್ತಾರೆ. ನಾವು ಸತ್ಯನ ತಿಳ್ಕೊಳ್ಬೇಕು ಅಂತ ಪ್ರಯತ್ನ ಮಾಡದೆ ಹೋದರೆ ನಮಗೆ ಸತ್ಯ ಗೋಚರ ಆಗಲ್ಲ. ನಾವು ಏನು ತಿಳ್ಕೋಬೇಕು ಅಂತ ಕುತೂಹಲ ತೋರಿಸ್ತೀವೋ ಅದರಲ್ಲಿ ನಮಗೆ ಒಂದು ಗಳಿಕೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಸತ್ಯ, ಈ ಎಲ್ಲ ಒಂದು ಪ್ರಶ್ನೆಗಳಿಗೆ ನಿನಗೆ ಸತ್ಯ ಅರ್ಥ ಆಗಬೇಕು. ನಾವು ಯಾರು, ನಾವು ಎಲ್ಲಿಂದ ಬಂದಿದ್ದೀವಿ, ನಾವು ಏನಕ್ಕೆ ಹುಟ್ಟಿದ್ದೀವಿ, ಈ ಜೀವನ ಅಂದ್ರೇನು, ಹಾಗೆ ಈ ದುಃಖಕ್ಕೆ ಕಾರಣ ಅಂದ್ರೇನು, ಈ ದುಃಖ ನಮ್ಗೆ ಯಾಕೆ ಬರ್ತಾ ಇದೆ, ಇದು ಶಾಶ್ವತವಾಗಿರುತ್ತಾ ಅಥವಾ ಈ ದುಃಖ ನಾವೇ ಮಾಡ್ಕೊಂಡಿರುವಂಥದ್ದ ಅಥವಾ ಭಗವಂತನಿಂದ ಕೊಡಲ್ಪಟ್ಟಿದ್ದ? ಈ ಎಲ್ಲ ಪ್ರಶ್ನೆಗಳು, ಈ ಒಂದು ಮೂಲಭೂತವಾದಂಥ ಪ್ರಶ್ನೆಗಳನ್ನ ನಾವು ಕೇಳ್ಕೊಂಡ್ರೆ ಮಾತ್ರ ಆ ಸತ್ಯ ದರ್ಶನ ಆಗುತ್ತೆ. ನಿಂಗೆ ಸತ್ಯ ದರ್ಶನ ಆಗಬೇಕು ಅಂದರೆ ಈ ಪ್ರಶ್ನೆಗಳೆಲ್ಲ ನಿನಗೆ ಕೇಳ್ಕೊಳ್ಬೇಕು. ಹಾಗೆ ಮುಂದೆ ಹೇಳ್ತಾರೆ, ಮನುಷ್ಯ ಜೀವನ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದಲೇ ಜೀವನ ಮಾಡ್ತಾ ಹೋಗ್ತಾನೆ. ಹಾಗೆ ಸಂಸಾರ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದಲೇ ಸಂಸಾರದಲ್ಲಿ ಇರ್ತಾನೆ ಕೂಡ. ಆದರೆ ಸಂಸಾರದಲ್ಲಿ ಇರೋದು ಅಂದ್ರೆ ಏನು, ಒಂದು ಶ್ರೇಷ್ಠತರವಾದ ಜೀವನ ನಡೆಸೋದು ಅಂದ್ರೇನು ಅನ್ನೋದ್ರ ಬಗ್ಗೆ ಅರಿವಿಲ್ಲದೆ ಜೀವನ ಮಾಡ್ತಿರ್ತಾನೆ.
ಹಾಗೆಯೇ ಮುಂದೆ ಹೇಳ್ತಾರೆ, ಮನುಷ್ಯ ಯಾಕೆ ಅನಾರೋಗ್ಯಕರವಾದಂಥ ಒಂದು ವಾತಾವರಣದಲ್ಲಿದ್ದಾನೆ, ಯಾಕೆ ಅನಾರೋಗ್ಯ ಬರ್ತಾ ಇದೆ, ನಮ್ಮ ಈ ಶರೀರಕ್ಕೆ ಯಾಕೆ ಅನಾರೋಗ್ಯ ಬರ್ತಾ ಇದೆ ಅಂತ ತಿಳ್ಕೊಳ್ದಲೇ ಸುಮ್ಮನೆ ಡಾಕ್ಟರ್ ಹತ್ರ ಹೋಗ್ತಾನೆ. ಹಾಗೆಯೇ ಸುಮ್ಮನೆ ನಮ್ಮನ್ನು ನಾವು ನಂಬದಲೇ, ನಮ್ಮ ದೇಹನ ಬಗ್ಗೆ ನಾವು ತಿಳ್ಕೊಳ್ದಲೇ ಬೇರೆ ಒಂದು ಡಾಕ್ಟ್ರನ್ನ ನಂಬಿ ಅವ್ರು ಏನು ಹೇಳ್ತಾರೋ ಅದಕ್ಕೆ ನಮ್ಮನ್ನು ನಾವು ಒಳಪಡಿಸ್ಕೊಳ್ತೀವಿ. ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳಲ್ಲ. ಆ ಡಾಕ್ಟ್ರ್ ಹೇಳಿದಂಥ ಮಾತಿನ ಮೇಲೆ ನಂಬಿಕೆ ಇಟ್ಟು ಅವರು ಒಂದು ಸರ್ಜರಿ ಮಾಡಿಸ್ಕೊಳ್ಳಿ ಅಂದರೆ ಸರ್ಜರಿ ಮಾಡಿಸ್ಕೊಳ್ತೀವಿ, ಅವ್ರು ಏನು ಹೇಳ್ತಾರೋ ಅದನ್ನು ಕೇಳ್ತೀವಿ. ಮೊದಲು ನಮ್ಮನ್ನು ನಾವು ಸ್ಟಡಿ ಮಾಡ್ಕೊಳ್ದಲೇ ಇರೋದ್ರಿಂದ ನಮ್ಮ ದೇಹ ಅಂದ್ರೇನು, ನಮ್ಮ ದೇಹದಲ್ಲಿ ಏನೇನಿದೆ, ಏನೇನು ಅಂಗಗಳಿದೆ, ಏನಕ್ಕೆ ಈ ಥರ ಆಗ್ತಿದೆ, ಈ ಥರ ನಮ್ಮ ಸೆಲ್ಫ್ ಸ್ಟಡಿ ಮಾಡ್ಕೊಳ್ದಲೇ ಪರರನ್ನು ನಂಬ್ತಾ ಹೋಗ್ತೀವಿ. ಇದೇ ಎಲ್ಲ ಒಂದು ದುಃಖಕ್ಕೆ ಕಾರಣ ಅಂತ ಹೇಳ್ತಾರೆ. ಹಾಗೆ ಮುಂದೆ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಟೆಂಪಲ್ಗಳಿಗೆ ಹೋಗ್ತೀವಿ. ಆದರೆ ಟೆಂಪಲ್ಗಳಿಗೆ ಹೋದಾಗ ಏನಕ್ಕೆ ನಾವು ಹೋಗ್ತೀವಿ? ಅಲ್ಲಿ ಒಂದು ರಾಮನ ಒಂದು ಟೆಂಪಲ್ಗೆ ಹೋದರೆ ಸುಮ್ಮನೆ ರಾಮನ ಒಂದು ದೇವಸ್ಥಾನ ಸುತ್ತ ಹಾಕ್ತೀವಿ ಬಿಟ್ಟರೆ ರಾಮನ ತತ್ವಗಳೇನು, ರಾಮ ಹೇಗೆ ಜೀವನ ಮಾಡಿದ್ದ, ರಾಮನಿಂದ ನಾವೇನು ಕಲ್ತ್ಕೋಬಹುದು, ಇದ್ರ ಬಗ್ಗೆ ವಿಚಾರ ಮಾಡಲ್ಲ. ಹಾಗೆ ಕೃಷ್ಣನ ಒಂದು ದೇವಸ್ಥಾನಕ್ಕೆ ಹೋದರೆ ಆ ಒಂದು ದೇವಸ್ಥಾನದ ಒಂದು ಸೊಬಗನ್ನು ನೋಡ್ತೀವಿ, ಅಲ್ಲಿ ಕಾಲ ಕಳಿತೀವಿ, ಅದು ಎಲ್ಲ ಬೇಕು. ಆದರೆ ಅದ್ರ ಜೊತೆಗೆ ಭಗವದ್ಗೀತೆಯಲ್ಲಿ ಉಪದೇಶಿಸೋ ಅಂಥ ವಿಷಯಗಳೇನು, ಆ ತತ್ವಗಳೇನು, ಅದು ನಮ್ಮ ಜೀವನಕ್ಕೆ ನಾವು ಹೇಗೆ ಅದನ್ನು ಅಳವಡಿಸ್ಕೊಳ್ಬೇಕು, ಭಗವದ್ಗೀತೆಯಲ್ಲಿ ಇರೋವಂಥ ವಿಷಯಗಳನ್ನ ನಾವೇನು ಅಳವಡಿಸ್ಕೋಬೇಕು, ಹಾಗೆ ಕೃಷ್ಣ ಹೇಳಿರುವಂಥದ್ದು ನಾವು ಹೇಗೆ ನಮ್ಮನ್ನು ನಾವು ಅದರಲ್ಲಿ ಲೀನ ಮಾಡ್ಕೋಬೇಕು, ಆ ತತ್ವಗಳಿಂದ ನಮ್ಮ ಜೀವನದಲ್ಲಿ ನಾವು ಹೇಗೆ ಅಳವಡಿಸ್ಕೊಳ್ಬೇಕು, ಈ ಒಂದು ವಿಚಾರವನ್ನು ನಾವು ಮಾಡಲ್ಲ. ಸುಮ್ಮನೆ ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ. ಹಾಗೆಯೇ ಬುದ್ಧನ ತತ್ವಗಳು ಎಷ್ಟು ಒಂದು ವಿಚಾರಯುಕ್ತವಾಗಿ ನಾವು ಅದನ್ನು ಯೋಚನೆ ಮಾಡಿದ್ರೆ, ಆ ತತ್ವಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಆಸೆಯ ದುಃಖಕ್ಕೆ ಮೂಲ. ಈ ಒಂದು ತತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋದರೆ ಈ ಒಂದು ಎಲ್ಲ ಸಮಸ್ಯೆಗಳಿಂದ ನಾವು ಹೊರಗಡೆ ಬರಬಹುದು. ಆದರೆ ಆ ತತ್ವಗಳಿಗೆ ಮಹತ್ವ ಕೊಡಲ್ಲ. ಆ ಒಂದು ಟೆಂಪಲ್ಗಳಿಗೆ ಹೋಗಿ ಅಲ್ಲಿಯ ಒಂದು ವೈಶಿಷ್ಟ್ಯತೆ, ಅಲ್ಲಿ ಒಂದು ಲೌಕಿಕ ಸೌಂದರ್ಯದಲ್ಲಿ ನಾವು ಮಗ್ನರಾಗ್ತೀವಿ. ಈ ರೀತಿ ಇರುವಂಥದ್ದಲ್ಲ. ಆ ಒಂದು ವಿಚಾರ ಮಾರ್ಗಕ್ಕೆ ಹೋಗಬೇಕು. ಈ ವಿಚಾರ ಮಾರ್ಗಕ್ಕೆ ಹೋಗೋದ್ರಿಂದ ಮಾತ್ರ ನೀನು ಒಂದು ಮಾಸ್ಟರ್ ಹಂತಕ್ಕೆ ಹೋಗೋಕ್ಕೆ ಸಾಧ್ಯ. ಇಲ್ಲ ಅಂದರೆ ಸಾಮಾನ್ಯರಂತೆ ಜೀವನ ಮಾಡಬೇಕಾಗತ್ತೆ. ಅಸಾಮಾನ್ಯವಾದಂಥ ವ್ಯಕ್ತಿತ್ವ ನಿನಗೆ ಬೇಕು. ನೀವೊಂದು ಮಾಸ್ಟರ್ ಆಗಬೇಕು ಅಂದರೆ ಇವೆಲ್ಲ ನೀನು ಯೋಚನೆ ಮಾಡಬೇಕು, ನಿನ್ನೊಳಗೆ ನೀನು ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ಹೇಗೆ ರಾಮ, ಕೃಷ್ಣ, ಬುದ್ಧ ಇವ್ರದ್ದೆಲ್ಲ ಹೇಳ್ತಾರೋ ವಿಷಯಗಳನ್ನ ಹಾಗೆ ಚರ್ಚ್ಗಳಿಗೆ ಹೋಗೋದಕ್ಕೆ ಸಂಬಂಧಪಟ್ಟು ಹೇಳ್ತಾರೆ. ಕೇವಲ ಚರ್ಚ್ಗೆ ಹೋಗ್ತೀಯಾ, ಆದರೆ ಜೀಸಸ್ ಹೇಳಿರುವಂಥ ತತ್ವಗಳೇನು, ಆ ತತ್ವಗಳನ್ನ ಅವ್ರ ಜೀವನ ಹೇಗೆ ಮಾಡಿದ್ರು, ಅವ್ರ ಜೀವನದಲ್ಲಿ ಹೇಗೆ ಸಮಸ್ಯೆಗಳನ್ನ ಎದುರಿಸಿದ್ರು, ಆ ರೀತಿ ಅದನ್ನು ತತ್ವಗಳನ್ನ ಅರ್ಥ ಮಾಡಿಕೊಂಡು ಅದನ್ನು ನಿನ್ನ ಜೀವನದಲ್ಲಿ ನೀನು ಅಳವಡಿಸ್ಕೊಂಡಿದ್ಯಾ? ಸೊ ಈ ಪ್ರಶ್ನೆ ಎಲ್ಲ ನಿನ್ನನ್ನು ನೀನು ಕೇಳಬೇಕು ಅಂತ ಹೇಳ್ತಾರೆ. ಈ ಒಂದು ಸ್ಥಿತಿ ಏನಪ್ಪ ಅಂದರೆ ಆಧುನಿಕ ಮಾನವರಿಗಿರುವಂಥ ಒಂದು ಸ್ಥಿತಿ. ಏನು ನಾವು ಮಾಡಬೇಕಾಗಿದೆಯೋ ಅದನ್ನು ನಾವು ಮಾಡ್ದಲೇ ಸುಮ್ಮನೆ ವ್ರತ ಕಾಲ ಕಳೀತಾ ಇದ್ದೀವಿ. ಸೊ ಈ ರೀತಿ ಚಿಂತನಾ ಮಾರ್ಗದಲ್ಲಿ ನೀವು ಹೋದಾಗ ನಿನಗೆ ಆ ಒಂದು ಸತ್ಯದ ದರ್ಶನ ಆಗತ್ತೆ, ಸತ್ಯದ ಅರಿವಾಗತ್ತೆ. ಆವಾಗ ನಿನ್ನ ಒಂದು ನಿಜ ತತ್ವ, ನಿನ್ನ ಒಂದು ನಿಜ ಸ್ವಯಂನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಹಾಗೆ ಈ ಅಧ್ಯಾಯದ ಒಂದು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ. ಈ ಎಲ್ಲ ಸ್ಟೇಜ್ಗಳು ಅಂದರೆ ಏನು ಈ ಹಿಂದೆ ಚರ್ಚಿಸಿದ್ವಿ, ಈ ಎಲ್ಲ ಸ್ಟೇಜ್ಗಳನ್ನ ನಾನು ಕೂಡ ಇದೇ ರೀತಿಯ ಒಂದು ಸಾಮಾನ್ಯನಂತೆ ಜೀವನ ನಡೆಸ್ತಿದ್ದೆ ಅಂತ ಇಲ್ಲಿ ಗುರುಗಳು ಹೇಳ್ತಾರೆ. ಸಾಮಾನ್ಯನಂತೆ ನಾನು ಜೀವನ ನಡೆಸ್ತಿದ್ದೆ. ಒಂದು ಅಸಾಮಾನ್ಯವಾದಂಥ ಒಂದು ವ್ಯಕ್ತಿತ್ವ ನಿರ್ಮಾಣ ಆಗಬೇಕಾದ್ರೆ ಅದು ಸುಲಭವಾಗಿ ಆಗಿಲ್ಲ. ಈ ರೀತಿ ಎಲ್ಲ ಪ್ರೋಸೆಸ್ಗಳಿಂದ ಆಗಿದೆ ಅಂತ ಹೇಳ್ತಾರೆ. ಹಾಗೆಯೇ ನಾನು ಕೂಡ ಟೆಂಪಲ್ಗಳಿಗೆ ಹೋಗ್ತಿದ್ದೆ, ಚರ್ಚ್ಗಳಿಗೆ ಹೋಗ್ತಿದ್ದೆ.
ಹಾಗೆ ಮಸೀದಿಗಳಿಗೆ ಹೋಗ್ತಿದ್ದೆ. ಎಲ್ಲ ಕಡೆಗೆ ಹೋಗ್ತಿದ್ರು. ಅಲ್ಲಿಯೇ ಒಂದು ಪ್ರಕೃತಿ ಸೌಂದರ್ಯಕ್ಕೆ ಸುಮ್ಮನೆ ಹೋಗಿ ಬರುವಂಥದ್ದು ಆಗ್ತಿತ್ತು. ಆದರೆ ಯಾವಾಗ ಈ ಎಲ್ಲ ತತ್ವಗಳು, ಈ ಎಲ್ಲ ಮಹಿಮಾನ್ವಿತರು ಹೇಳಿರುವಂತಹ ತತ್ವಗಳನ್ನ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಿದ್ನು, ಆವಾಗ ಒಂದು ಜ್ಞಾನಾರ್ಜನೆ ಆಯಿತು. ಆವಾಗ ಈ ವಾಸ್ತವದ ದರ್ಶನ ಆಯಿತು. ಹಾಗೆಯೇ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾರೆ ಅವರಿಗೆ ಗುರುಗಳು ಹೇಗೆ ಸಿಕ್ಕರು, ಗುರುಗಳಿಂದ ಅವ್ರು ಏನೇನು ಕಲ್ತ್ಕೊಂಡ್ರು, ಈ ರೀತಿ ಸ್ವಾಧ್ಯಾಯದಿಂದ ಅವರಿಗೆ ಏನೇನು ರೀತಿ ಉಪಯೋಗ ಆಯಿತು ಅಂತೆಲ್ಲ ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಮಾಸ್ಟರ್ಸ್. ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.